ಭಗವದ್ಗೀತೆಯ ಪ್ರಥಮ ಅಧ್ಯಾಯದ 13ನೇ ಶ್ಲೋಕ. ತತಃ ಶಂಖಾಶ್ಚ ಭೀರ್ಯಶ್ಚ ಪಣವಾನಕ ಗೋಮುಖಾಃ ಸಹಸೈವಾಭ್ಯಹನ್ಯಂತ ಸಶಬ್ದಸ್ತು ಮುಲೋಭವತ್. ಯಾವಾಗ ಭೀಷ್ಮಾಚಾರ್ಯರು ಶಂಖನಾದವನ್ನು ಮಾಡ್ತಾರೋ ಆವಾಗ ಅವರ ಸೈನ್ಯದಲ್ಲಿದ್ದಂತಹ ಇತರ ಸೈನಿಕರೆಲ್ಲರೂ ಕೂಡ ಅನೇಕ ವಾದ್ಯಗಳನ್ನು ತಾವು ನುಡಿಸ್ತಾರೆ. ಆ ಹೊತ್ತಲ್ಲಿ ಅಲ್ಲಿ ಭೇರಿ, ಪಣವ, ಆನಕ, ಗೋಮುಖ ಈ ರೀತಿಯಾಗಿ ಅನೇಕ ವಾದ್ಯಗಳು ನುಡಿಸಲ್ಪಟ್ಟವು. ಹಾಗೂ ಈ ಶಬ್ದವು ಇಡೀ ರಣರಂಗವನ್ನು ವ್ಯಾಪಿಸಿತು ಅಂತ ಹೇಳುವಂಥದ್ದು ಶ್ಲೋಕದ ಸಾರಾಂಶ. ಭೀಷ್ಮಾಚಾರ್ಯರದ್ದು ಆ ಸಂದರ್ಭಕ್ಕೆ ತಕ್ಕದಾದಂತಹ ಒಂದು ಪ್ರತಿಕ್ರಿಯೆ. ದುರ್ಯೋಧನನ ವಿಷಾದವನ್ನು ನೋಡಿ ತಾವು ಅವನನ್ನು ಸಂತೋಷಪಡಿಸುವುದಕ್ಕಾಗಿ ಶಂಖನಾದವನ್ನು ಮಾಡಿದ್ದುದನ್ನು ಹಿಂದಿನ ಶ್ಲೋಕದಲ್ಲಿ ನಾವು ನೋಡಿದ್ದೇವೆ. ಯಾವಾಗ ಭೀಷ್ಮಾಚಾರ್ಯರು ಶಂಖನಾದವನ್ನು ಮಾಡ್ತಾರೋ ಆವಾಗ ಅವರ ಸೈನ್ಯದಲ್ಲಿದ್ದಂತಹ ಇತರ ಸೈನಿಕರೆಲ್ಲರೂ ಕೂಡ ತತಃ ಶಂಖಾಶ್ಚ ಭೇರ್ಯಶ್ಚ ಪಣವಾನಕ ಗೋಮುಖಾಃ ಅಂತ ಹೇಳಿದ್ರು. ಆವಾಗ ಶಂಖಗಳನ್ನು ಊದಿದ್ರು. ಆ ನಂತರ ಭೇರಿ ಅಂದ್ರೆ ನಗಾರಿಯನ್ನು ತಾವು ಬಾರಿಸ್ತಾರೆ. ಆ ನಂತರ ಪಣವ ಅಂತ ಹೇಳಿದ್ರೆ ತಮಟೆ. ಆ ನಂತರ ಆನಕ ಅಂತ ಹೇಳುವಂತಹ ಒಂದು ವಾದ್ಯ. ಆನಕ ಅಂತ ಹೇಳಿದ್ರೆ ಅದು ಪಣವವನ್ನು ಒಂದೇ ಬದಿಯಿಂದ ಬಾರಿಸಿದ್ರೆ ಆನಕವನ್ನು ಎರಡೂ ಬದಿಯಿಂದಲೂ ಕೂಡ ಬಾರಿಸ್ಲಿಕ್ಕಾಗ್ತಿತ್ತಂತೆ. ಅಂತಹ ಒಂದು ವಾದ್ಯ ಆನಕ. ಆ ಆನಕವನ್ನು ನುಡಿಸ್ತಾರೆ. ಹಾಗೂ ಮುಂದೆ ಗೋಮುಖ ಅಂತ ಹೇಳುವಂತಹದ್ದು ಒಂದು ವಾದ್ಯ. ಈ ಗೋಮುಖ ಗೋವಿನ ಮುಖದ ರೀತಿಯಲ್ಲಿ ಇರುವಂತಹ ಒಂದು ವಾದ್ಯ. ತುದಿಯಲ್ಲಿ ಚೂಪಾಗಿದ್ದು ಮೇಲೆ ಬರ್ತಿದ್ದ ಹಾಗೆ ಅಗಲವಾಗಿರುವಂತಹ ವಿನ್ಯಾಸ ಈ ವಾದ್ಯದ್ದು. ಇಲ್ಲಿ ನಾವು ಗಮನಿಸುವಾಗ ನಗಾರಿಯನ್ನು ಬಾರಿಸಿದ್ರು ಅಂತ ಹೇಳ್ತಾರೆ. ನಗಾರಿ ಪ್ರತಿ ಸಂದರ್ಭದಲ್ಲಿ ಒಂದೇ ರೀತಿಯಾಗಿ ಬಾರಿಸ್ತಿದ್ದದ್ದಲ್ಲ, ಬೇರೆ ಬೇರೆ ರೀತಿಯಾಗಿ ನಗಾರಿಯನ್ನು ಬಾರಿಸುವಂತಹ ಒಂದು ಸಂಪ್ರದಾಯ ಅಂತ ಹೇಳುವಂತದ್ದಿತ್ತು. ಯಾವಾಗ ಯುದ್ಧ ಪ್ರಾರಂಭವಾಗ್ತದೋ ಆವಾಗ ಒಂದು ರೀತಿ, ಯುದ್ಧದ ವಿರಾಮದಲ್ಲಿ ಒಂದು ರೀತಿ, ಯಾರಾದ್ರೂ ರಾಜ ಸೆರೆ ಸಿಕ್ಕಿದ್ರೆ ಒಂದು ರೀತಿಯಾಗಿ ಬಾರಿಸ್ತಿದ್ರು, ಅಥವಾ ಯಾವನಾದ್ರೂ ರಾಜ ಗಾಯಗೊಂಡ್ರೆ ಆವಾಗ ಒಂದು ರೀತಿಯಾಗಿ ಬಾರಿಸುವುದು. ಈ ರೀತಿಯಾಗಿ ನಗಾರಿಯನ್ನು ಹೊಡೆಯುವುದರಲ್ಲಿಯೂ ಕೂಡ ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ರೀತಿಯಾಗಿ ಹೊಡೆಯುವಂತಹ ಒಂದು ಪದ್ಧತಿ ಇತ್ತು. ಆನಂತರ ಮುಂದೆ ನಾವು ನೋಡಿದೆವು ಪಣವ ಅಂತ ಹೇಳುವಂತಹ ವಾದ್ಯ. ಈ ಪಣವ ಮತ್ತು ಆನಕ ಅಂತ ಹೇಳುವಂತಹ ಎರಡು ವಾದ್ಯಗಳಿಗೆ ಒಂದು ವಿವರಣೆಯನ್ನು ಇನ್ನೂ ಬೇರೆ ರೀತಿಯಾಗಿ ಕೊಡ್ತಾರೆ. ಅದು ಏನು ಅಂತ ಹೇಳಿದ್ರೆ, ಪಣವ ಅಂತ ಹೇಳಿದ್ರೆ ತಾಮ್ರದ ಪಾತ್ರೆಗೆ ಎತ್ತಿನ ಚರ್ಮವನ್ನು ಕಟ್ಟಿದಂತಹ ವಾದ್ಯವಾದ್ರೆ ಅದು ಪಣವ. ತಾಮ್ರದ ಪಾತ್ರೆಗೆ ಆನೆಯ ಚರ್ಮವನ್ನು ಕಟ್ಟಿದಂತಹ ಒದೆಸಿದಂತಹ ವಾದ್ಯವಾದ್ರೆ ಅದು ಆನಕ ಅಂತ ಹೇಳ್ತಾರೆ. ನಮ್ಮ ಶ್ರೀಕೃಷ್ಣ ಪರಮಾತ್ಮನ ತಂದೆಯಾದಂತಹ ವಸುದೇವನಿಗೆ ಆನಕದುಂದುಭಿ ಅಂತ ಹೇಳುವಂತಹದ್ದೊಂದು ಹೆಸರಿತ್ತಂತೆ. ಯಾವಾಗ ವಸುದೇವ ತಾನು ಜನಿಸ್ತಾನೋ, ಶೂರಸೇನನ ಮಗನಾದಂತಹ ವಸುದೇವ, ಯದುಕುಲದ ಅರಸು ಶೂರಸೇನನ ಮಗ ವಸುದೇವ, ಆತ ಜನಿಸುವಾಗ ಆಕಾಶದಲ್ಲೆಲ್ಲ ಆನಕದುಂದುಭಿಗಳು ಮೊಳಗಿದಂತೆ. ಯಾಕಂದ್ರೆ ಮುಂದೆ ಭಗವಂತನ ಪ್ರಾದುರ್ಭಾವ ಅಂತ ಹೇಳುವಂಥದ್ದು ಇವನ ಮುಖಾಂತರ ಆಗುವುದಕ್ಕಿದೆ ಅಂತ. ಆ ಕಾರಣಕ್ಕಾಗಿ ಅವನಿಗೆ ಆನಕದುಂದುಭಿ ಅಂತ ಹೇಳುವಂತಹ ಹೆಸರು ಕೂಡ ಇತ್ತು ಅಂತ. ಹೀಗೆ ಅನೇಕ ವಾದ್ಯಗಳು ಏಕಕಾಲದಲ್ಲಿ ಆ ರಣರಂಗದಲ್ಲಿ ಮೊಳಗಲ್ಪಡುತ್ತದೆ. ಹಾಗೂ ಇವುಗಳ ಪ್ರತಿಧ್ವನಿ ಅಂತ ಹೇಳುವಂಥದ್ದು ಇಡೀ ರಣರಂಗದಲ್ಲಿ ಮಾರ್ದನಿಸ್ತದೆ ಅಂತ ಹೇಳುವಂಥದ್ದು. ಇದು ಈ 13ನೇ ಶ್ಲೋಕದ ಸಾರಾಂಶ. ಶುಭವಾಗ್ಲಿ. ಶ್ರೀ ಕೃಷ್ಣಾರ್ಪಣಮಸ್ತು.